ರೆಡಿ, ರೋಲಿಂಗ್, ಕ್ಯಾಮ್ರಾ, ಆಕ್ಷನ್. ನಾನಾರು ಕಶ್ಯಪ ಬ್ರಹ್ಮನ ಮಗ, ನಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ನಾನಾರು ವಿಧಾತನಿಂದನೇ ವಿಧಿ ಬರಹವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ನಾನಾರು ತಿಪ್ಪೇಶಣ್ಣನ ಮಗ, ದಾನೇಗೌಡ್ರು ಮೊಮ್ಮಗ ಅಲ್ವೇ ನೀನು? ಈಶ್ವರಪ್ಪ ಗೌಡ್ರು ಮರಿ ಮೊಮ್ಮಗ, ನಾಗಪ್ಪ ಗೌಡ್ರು ಮರಿ 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 ಮೊಮ್ಮಗ. ಆ ಗುರು ಇದನ್ನೆಲ್ಲ ಶಿವಪುರದಾಗೆ ಅವನ್ ಫ್ರೆಂಡ್ ಸ್ನೇಹಿತ ಅಲ್ವೇ ನೀನು? ಕಟ್ 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 ಕಟ್. ಏನಯ್ಯ ಡೈಲಾಗ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೆ, ಏನೇನೋ ಮಾಡ್ತಿದ್ದಿಲ್ಲ ಸರ್ ಇನ್ನೊಂದು ಟೇಕ್. ನಾನಾರು ಬ್ರಿಟಿಷರಿಂದ ಪ್ರಭಾವಿತನಾಗಿ ಇಡೀ ರಾಜ್ಯದ ದೇಶದ ಭ್ರಷ್ಟ ರಾಜಕಾರಣಿ. ಇಡೀ ಮದ ಮತ್ಸರಗಳನ್ನು ಒಳಗೆ ತುಂಬಿಕೊಂಡು ಈ ಸತ್ತ ಪ್ರಜೆಗಳನ್ನು ಕಪಿಮುಷ್ಟಿಯಲ್ಲಿ ಬಚ್ಚಿಟ್ಟುಕೊಂಡು ಹಣ ಎಂಡ ಲಿಕ್ಕರ್ ನಿಕ್ಕರ್ ಅನ್ನ ಹಂಚಿಕೊಂಡು ಇವರನ್ನೆಲ್ಲ ಹಿಡಿತದಲ್ಲಿ ಇಟ್ಟುಕೊಂಡು ರಾಜ್ಯವನ್ನು ದೇಶವನ್ನು ನನಗಾಗಿ, ನನ್ನ ಹೆಂಡತಿಗಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಸೆಟಪ್ಗಾಗಿ ಹಿಡ್ಕೊಂಡು ದೇಶವನ್ನು ಹಾಳು ಮಾಡುತ್ತಿರುವಂತ ಭ್ರಷ್ಟ ರಾಜಕಾರಣಿ ನಾನು. ನನರು ಯಾರಯ್ಯ ವಿಡಿಯೋ ಮಾಡ್ತಿದ್ಯಲ್ಲ, ನಿನಗಾರು ಗೊತ್ತೇನೆ ಇವ್ನು ಯಾರು ಅಂತ ಹೇಳ್ಬಿಡಯ್ಯ. ಯೋ ಲೈಕ್ ಕೊಡ್ತಿದ್ಯಲ್ಲ, ಕಮೆಂಟ್ ಕೊಡ್ತಿದ್ಯಲ್ಲ, ಶೇರ್ ಕೊಡ್ತಿದ್ಯಲ್ಲ, ನೀನಾರು ಹೇಳಯ್ಯ ಇವ್ನು ಯಾರಯ್ಯ? ಅಯ್ಯೋ ತಲೆ ತಿಂತಾನಲ್ರಯ್ಯ. ನಾನಾರು ಮತ್ತೆ ಬಂದ. ನಾನಾರು ನನ್ನನ್ನು ನೋಡಿದರೆ ಅಮೆರಿಕ ಗಡಗಡಗಡನೆ ನಡುಗುತ್ತದೆ, ಪಾಕಿಸ್ತಾನ ಪತ್ರಗುಟ್ಟೋಗುತ್ತದೆ, ಅಷ್ಟೇ ಅಲ್ಲ ಚೀನಾ ಮಂಡಿಯೂರುತ್ತದೆ. ನಾನಾರು ಇಡೀ ದೇಶವನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರುವಂತ ಈ ಸತ್ತ ಪ್ರಜೆಗಳನ್ನು ಸತ್ತಂತೆಯೇ ಇರುವಂತೆ ಮಾಡಿರುವಂತ ಭ್ರಷ್ಟ ರಾಜಕಾರಣಿ ನಾನಾರು. ಇಂಥ ರಾಜಕಾರಣಿಗೆ ಅದಾವ ಶಕ್ತಿ, ತೃಣಕ್ಕೆ ಸಮಾನವಾದ ಶಕ್ತಿ ನನ್ನ ಸತ್ತ ಪ್ರಜೆಗಳನ್ನು ವಿಚಾರವಂತರನ್ನಾಗಿ ಮಾಡಿ ಅವರ ತಲೆಗೆ ಏನೇನೋ ತುಂಬಿ ಹಣ ಎಂಡಕ್ಕೆ ಓಟ್ ಹಾಕುವಂತೆ ಮಾಡದೆ ವಿಚಾರಗಳಿಗೆ ಓಟ್ ಹಾಕಿ ಅಂತ ಹೇಳ್ತಿರುವಂತವನು ಯಾರವನು? ಅವನೇ ಇರಬೇಕು, ಆ ಪ್ರಜಾಕೀಯದವನೇ ಇರಬೇಕು. ಹೌದು, ಎಲ್ಲಿರುವನ ಆ ಪ್ರಜಾಕೀಯದವನು? ಯಕಶ್ಚಿತ್ತ ಪ್ರಜಾಕೀಯದವನಿಗೆ ನಾನು ಎದರಬೇಕೆ? ಬರಲಿ ಅವನು ನನ್ನ ಮುಂದೆ. ಎಲ್ಲಿರುವನು? ತಂದೆ ಎಲ್ಲಾ ಕಡೆ ಇರುವನು, ನಿನ್ನಲ್ಲಿಯೂ ಇರುವನು. ಇಡೀ ಅಣುರೇಣು ತೃಣಕಾಷ್ಟದಲ್ಲಿಯೂ ಕೂಡ ಅವನಿರುವನು. ಅಣುರೇಣು ತೃಣಕಾಷ್ಟದಲ್ಲಿಯೂ ಇರುವನೇ. ಎಲ್ಲಿರುವನು? ಅಲ್ಲಿರುವನೇ, ಇಲ್ಲಿರುವನೇ, ನಿನ್ನಲ್ಲಿದ್ದರೂ ಇರಬಹುದು. ವಿಡಿಯೋ ಮಾಡ್ತಾ ಇದ್ಯಾ? ನಿನ್ನಲ್ಲಿದ್ದರೂ ಇರಬಹುದು. ಮಂಡ್ಯದಲ್ಲಿರುವನೇ, ಮದ್ದೂರಲ್ಲಿರುವನೇ, ಮೈಸೂರಲ್ಲಿರುವನೇ, ಚಾಮರಾಜನಗರದಲ್ಲಿರುವನೇ, ಬದಾಮಿಯಲ್ಲಿರುವನೇ, ಕೋಲಾರದಲ್ಲಿರುವನೇ, ದಾವಣಗೆರೆಯಲ್ಲಿರುವನೇ, ಭದ್ರಾವತಿಯಲ್ಲಿರುವನೇ, ಚಿಕ್ಕಮಗಳೂರಲ್ಲಿರುವನೇ, ಶಿವಮೊಗ್ಗದಲ್ಲಿರುವನೇ, ತರೀಕೆರೆಯಲ್ಲಿರುವನೇ, ಇಲ್ಲ ಸೊಕ್ಕೆಯಲ್ಲಿರುವನೇ, ರಂಗಾಪುರದಲ್ಲಿರುವನೇ, ತಿಮ್ಮಾಪುರದಲ್ಲಿರುವನೇ, ಕಲ್ಶಟ್ಟಳ್ಳಿಯಲ್ಲಿರುವನೇ. ಎಲ್ಲಿರುವನು? ಎಲ್ಲಾ ಕಡೆ ತಂದೆ. ಇಡೀ ದೇಶದ ಎಲ್ಲ ಪ್ರಜೆಗಳ ಆತ್ಮದಲ್ಲಿ ಆ ಪ್ರಜಾಶಕ್ತಿ, ಪ್ರಜಾಪ್ರಭುತ್ವ, ಆ ಶಕ್ತಿ ಇನ್ನೂ ಕೂಡ ಒಳಗಿದೆ. ಆ ಶಕ್ತಿಗೆ ಚೈತನ್ಯದ ಅವಶ್ಯಕತೆ ಇದೆ. ಯಾರು ಆ ಚೈತನ್ಯದ ಅವಶ್ಯಕತೆ ತುಂಬುತ್ತಿರುವುದು? ಆ ಪ್ರಜಾಕೀಯದವನೇ. ನನ್ನ ಸತ್ತ ಪ್ರಜೆಗಳನ್ನು ಹಣ ಎಂಡ ಲಿಕ್ಕರ್ ನಿಕ್ಕರ್ನಲ್ಲಿ ಇಟ್ಕೊಂಡಿದ್ದೇನೆ, ಅದನ್ನೇ ಬೇಡ ಎಂದು ಹೇಗೆ ಇವನು ಮೇಲೆ ಬರಲು ಸಾಧ್ಯ? ಬ್ಯಾನರ್ ಕಟ್ಟುವುದಿಲ್ಲವಂತೆ, ಮತ್ಯಾವುದೇ ಸಭೆ ಮಾಡುವುದಿಲ್ಲವಂತೆ, ಸಮಾರಂಭ ಮಾಡುವುದಿಲ್ಲವಂತೆ, ಗದ್ದಲ ಗಲಾಟೆಗಳನ್ನು ಮಾಡುವುದಿಲ್ಲವಂತೆ, ಪಕ್ಷದಲ್ಲಿ ಕಾರ್ಯಕರ್ತರೇ ಇಲ್ಲವಂತೆ. ಏನು ಮಾಡದೆ ಇವನೇಗೆ ಬರುವನು? ಬಂದರೂ ಬರಬಹುದು. ಹೋದ ಎಲೆಕ್ಷನ್ ನಲ್ಲೇ ಇವನು ಒಂದು ರೀತಿಯ ಗೋಲ್ಮಾಲ್ ಮಾಡಿದ್ದಾನೆ, ಲಕ್ಷಗಟ್ಟಲೆ ಓಟ್ಗಳನ್ನು ತೆಗೆದಿದ್ದಾನೆ. ಬಂದರೂ ಬರಬಹುದು. MP ಎಲೆಕ್ಷನ್ ನಲ್ಲೇ ಇವನು ಏನೇನೋ ಮಾಡಿದ್ದಾನೆ. ಈಗ MLA ಎಲೆಕ್ಷನ್ 2023 ಬರ್ತಾ ಇದೆ. ಏನಾದ್ರೂ ಮಾಡಬಹುದು. ಇವನನ್ನು ಬಿಡಬಾರ್ದು. ಎಲ್ಲಿರುವನು? ಆ ಕಂಬದಲ್ಲಿರುವನೇ, ಈ ಕಂಬದಲ್ಲಿರುವನೇ, ಎಲ್ಲಿರುವನು? ತಂದೆ ಎಲ್ಲಾ ಕಡೆ ಇದ್ದಾನೆ ಅಂತ ಹೇಳಿದ್ನಲ್ಲ. ಎಲ್ಲಾ ಕಡೆ ನಿನ್ನಲ್ಲಿ, ನನ್ನಲ್ಲಿ ಎಲ್ಲಾ ಕಡೆ ಇದ್ದಾನೆ ಅಂದ್ರೆ ಅವನು ಯಾಕೆ ಹೊರಕ್ ಬರ್ತಾ ಇಲ್ಲ? ತಂದೆ, ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಎಂಬ ಗೊಂದಲದಲ್ಲಿ ಆತ ತನಗೆ ತಾನೇ ಗಂಟೆ ಕಟ್ಟಿಕೊಂಡು ಇದ್ದ. ಈಗ ಪ್ರಜಾಕೀಯದ ವಿಚಾರಗಳನ್ನು ತಿಳಿದ ಮೇಲೆ ತನ್ನ ಗಂಟೆಯನ್ನು ಬಿಚ್ಚಿ ಬೆಕ್ಕಿಗೆ ಗಂಟೆ ಕಟ್ಟುವ ಕೆಲಸವನ್ನು ಕೂಡ ಮಾಡುತ್ತಿದ್ದಾನೆ. ಅಂದ ಮೇಲೆ ಪ್ರಜ್ಞಾವಂತನಾಗುತ್ತಿದ್ದಾನೆ. ಆತ ಪ್ರಜ್ಞಾವಂತನಾಗಿ ನಮ್ಮೆಲ್ಲ ಭ್ರಷ್ಟ ರಾಜಕಾರಣವನ್ನು ಸರಿದಾರಿಗೆ ತರುವವನಿದ್ದಾನೆ. ರಾಜಕಾರಣಿಯೂ ಕೂಡ ನೀನು
ತಂದೆ, ನೀನು ಕೂಡ ಒಂದು ರೀತಿಯ ಪ್ರಜಾಕರಣವನ್ನು ಮಾಡಲು ಬಂದವನೇ. ಆದರೆ ನಿನ್ನಲ್ಲಿ ಆ ಭ್ರಷ್ಟತೆ ತುಂಬಲು ಅಸಾಧ್ಯತೆಗಳು ತುಂಬಾ ಇದ್ದವು. ಏಕೆಂದರೆ ಈ ವ್ಯವಸ್ಥೆ ಆಗಿತ್ತು. ನೀನು ಕಾಣುತ್ತಿರುವುದು ಅದೇ, ಪ್ರಜಾಕಾರಣ ಕಾಣುತ್ತಿರುವುದು ಅದೇ, ಪ್ರಜಾಪ್ರಭುತ್ವ ಹೇಳುತ್ತಿರುವುದು ಅದೇ. ಈ ಪ್ರಜಾಪ್ರಭುತ್ವವನ್ನು ಎಲ್ಲೆಡೆ ಸಿಹಿಯಾಗಿ, ಸ್ವಚ್ಛವಾಗಿ, ಸ್ವಚ್ಛಂದವಾಗಿ ನಿಮಗೆ ನಮಗೆ ಎಲ್ಲರನ್ನೂ ಸೇರಿಕೊಂಡು ಯಾವುದೇ ದ್ವೇಷ, ರಾಗ, ವೈಷಮ್ಯಗಳು ಇಲ್ಲದಂತೆ ಒಂದು ಸ್ವಚ್ಛ ಮನಸ್ಸಿನಲ್ಲಿ ಇಡುವುದಕ್ಕಾಗಿ ಈ ವ್ಯವಸ್ಥೆ ಬೇಕಾಗಿದೆ. ಅದಕ್ಕಾಗಿ ಅವರು ಇನ್ನು ಎಷ್ಟು ವರ್ಷ ಬೇಕಾದ್ರೂ ಕಾಯ್ತಾರೆ. ಇಲ್ಲಿ ಬದಲಾಗಬೇಕಾಗಿರುವುದು ಆ ಪ್ರಜೆ. ನೀನು ಹೇಳುತ್ತಿದ್ದಲ್ಲ, ಆ ಸತ್ತ ಪ್ರಜೆ ಇಲ್ಲಿ ನೋಡ್ತಾ ಇದ್ದಾನಲ್ಲ, ಆ ಸತ್ತ ಪ್ರಜೆ. ಈ ವಿಡಿಯೋವನ್ನು ಶೇರ್ ಮಾಡ್ತಾನಲ್ಲ ಆ ಪ್ರಜೆ, ಲೈಕ್ ಮಾಡ್ತಾನಲ್ಲ ಆ ಪ್ರಜೆ, ಇಲ್ಲ ಸುಮ್ಮನ ಗ್ಯಾಲರಿಯಲ್ಲಿ ಮಚ್ಚಿಟ್ಕೊಂತಾನಲ್ಲ ಆ ಪ್ರಜೆ. ಎಲ್ಲರೂ ಕೂಡ ಬದಲಾಗಬೇಕು. ಎಲ್ಲರೂ ಕೂಡ ನಿತ್ತಲ್ಲಿಯೇ ಬದಲಾದ್ರೆ ಒಂದು ದೊಡ್ಡ ದೊಡ್ಡ ಕ್ರಾಂತಿ ಆಗುತ್ತೆ. ಆ ಕ್ರಾಂತಿ ಇಡೀ ಮನುಕುಲಕ್ಕೆ ಒಳ್ಳೇದಾಗುತ್ತೆ. ಆದ್ರೆ ನಿನ್ನಂಗೆ, ನಿನ್ನ ಮಕ್ಕಳಿಗೆ, ನಿನ್ನ ಹೆಂಡತಿಗೆ ಮಾಡ್ತಿರುವಂತ ಆಸ್ತಿ ಯಾವುದಕ್ಕೂ ನಿನಗೂ ಕೂಡ ನಿನ್ನ ತಾಲೂಕಿನಲ್ಲಿ ನೀನೊಬ್ಬ MLA ಆಗಿ, ನೀನೊಬ್ಬ ಸಂಸದನಾಗಿ, ನಿನ್ನ ರಾಜ್ಯದಲ್ಲಿ ನಿನ್ನ ಮಗನಿಗೆ ಹುಷಾರಿಲ್ಲ ಅಂದ್ರೆ, ಒಳ್ಳೆ ಆಸ್ಪತ್ರೆ ಇಲ್ಲ ಅಂದಮೇಲೆ ನೀನು ಕೂಡ ಈ ವ್ಯವಸ್ಥೆಯ ಒಂದು ಭಾಗ. ನಿನಗೂ ಕೂಡ ತೊಂದರೆ ಅಲ್ವೇ? ನಾನಾರು ಈ ಎಲೆಕ್ಷನ್ ನಾನೇ ಗೆಲ್ಲೋದು, ನಾನಾರು ಇದೆಲ್ಲ ಆಗಲ್ಲ, ಇದೆಲ್ಲ ಕೇಳಲ್ಲ, ಇದಕ್ಕೆಲ್ಲ ಓಟ್ ಹಾಕಲ್ಲ, ಆಗಲ್ಲ ಆಗಲ್ಲ ಆಗಲ್ಲ. ಆದ್ರೂ ಯಾಕೋ ಈ ವ್ಯವಸ್ಥೆ ಸರಿ ಇತಿ ಅನಿಸ್ತೈತಲ್ಲ. ಏನ್ ಮಾಡೋಣ? ಎಲ್ಲರೂ ಸೇರಿ ಪ್ರಜಾಕೀಯಕ್ಕೇನಾದ್ರು ಮಾಡೋಣ ಇಸ್ತಿ, ಇಲ್ಲ ರಾಜಕೀಯದಲ್ಲೇ ಇರೋಣ? ನಿಮಗ್ ಬಿಟ್ಟಿದ್ರಪ್ಪ, ನಿಮಗ್ ಬಿಟ್ಟಿದ್ದು.